ಬೆಳಗಾವಿ ಜಿಲ್ಲೆಯ ಮತ್ತೊಂದು ಪ್ರತಿಷ್ಠಿತ ಮೀಸಲು ಕ್ಷೇತ್ರಕ್ಕೆ ಹೊಂಟಾನ ಕಾಕ. ಪ್ರಮುಖ ಸತ್ಯಾಂಶಗಳ ಸಮೀಕ್ಷೆ ಮುಖಾಂತರ ಹೊಂಟಾನ. ಕನಿಷ್ಠ ಅಲ್ಲಿಯ ಒಂದು 10 ವಿಡಿಯೋಗಳನ್ನು ನಾನು ಮಾಡಿರ್ಬೋದು. ಕೂಲಂಕುಷವಾಗಿ ಹೆಂಗೆ ಮಾಹಿತಿ ಬರ್ತೈತಿ, ದೈನಂದಿನವಾಗಿ ಹೆಂಗೆ ಬೆಳವಣಿಗೆ ಆಗತ್ತೈತಿ ಅನ್ನುವ ಕ್ಷಣದ ಮಾಹಿತಿ ನನ್ನ ಆತ್ಮೀಯ ವೀಕ್ಷಕರಿಗೆ ತಿಳಿಸ್ಬೇಕಲ್ರಿ. ಅಲ್ಲಿರುವ ಈಗಿರುವ ಶಾಸಕ ಪಿ ರಾಜು ಭಾಳ ಜನರ ಮನಸ್ಸು ಗೆದ್ದಾನ್ರಿ. ಭಾಳ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗ್ಯಾನ. ರಾಜೀವ್ ಅಲ್ಲಿ ಒಂದು ಖಾಕಿ ಡ್ರೆಸ್ ಹಾಕ್ಕೊಂಡು ಪೊಲೀಸ್ ಅಧಿಕಾರಿಯಾಗಿ ಬಂದು ಒಂದು ಪೊಲೀಸದ ಒಂದು ಕೆಲಸ ಮಾಡೋಕೆ ಬಂದಂಥ ವ್ಯಕ್ತಿ ಅಲ್ಲಿ ಶಾಸಕ ಆಗತಾನ. ರಾಜೀವ್ ಎಲ್ಲರೇ ಶಾಸಕ ಆಗೋ ಕನಸು ಕಂಡು ಬಂದಿರ್ಕಿಲ್ರಿ. ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ರಾಜಕಾರಣಿಗಳು ಈ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೊಂದು ಹಸ್ತಕ್ಷೇಪ ಮಾಡಿದರು. ಯಾರು ಅಪರಾಧಿಗಳು ಇಲ್ಲದಿದ್ದರೂ ಅವರನ್ನು ಒಳಗೆ ಹಾಕು, ಅಪರಾಧಿ ಇದ್ದವರನ್ನು ಹೊರಗೆ ಬಿಡು ಅಂಥೇಳಿ ಈ ಪೊಲೀಸ್ ಅಧಿಕಾರಿ ಮೇಲೆ ಒತ್ತಡ ಹಾಕಿದಾಗ ಕಾನೂನಿನ ಮುಖಾಂತರ ನಾನು ಪ್ರಮಾಣ ವಚನ ತೆಗೆದುಕೊಂಡು ಬಂದಂಥ ವ್ಯಕ್ತಿ, ನನಗೆ ಕಾನೂನು ದ್ರೋಹ ಮಾಡಲಿಕ್ಕೆ ಬರುವುದಿಲ್ಲ. ಎಲ್ಲಿದೆ ಈ ಖಾಕಿ ಬಿಟ್ಟು ನಾನು ಖಾದಿ ಹಾಕೋದು ಇದೇ ಕ್ಷೇತ್ರದಲ್ಲಿ ಶಾಸಕ ಆಗ್ತೀನಂಥೇಳಿ ಜನಮೆಚ್ಚಿ ಪಡೆದು ಶಾಸಕ ಆಗಿ ಕರ್ನಾಟಕ ರಾಜ್ಯದಲ್ಲಿ BC ಪಾಟೀಲ್ನ ಬಿಟ್ಟರೆ ಪಿ ರಾಜು ಇತಿಹಾಸ ಸೃಷ್ಟಿ ಮಾಡಿದಂಥ ವ್ಯಕ್ತಿ. ಅಲ್ಲಿ ಯಾಕೆ ಲಾಭ ಆಗತೈತ್ರಿ ಪಿ ರಾಜುಗೆ ಹೇಳ್ರಿ ನೋಡೋಣ. ಪಿ ರಾಜು ಏಕಾಂಗಿ ಹೋರಾಟಗಾರ. ಅಲ್ಲಿ ಮತ್ತೊಬ್ಬ ಯಾರು BJPಯಿಂದ ಟಿಕೆಟ್ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿಲ್ಲರಿ. ಅಲ್ಲಿ ಯಾರೂ ಪ್ರತಿಸ್ಪರ್ಧಿ ಪಿ ರಾಜುಗೆ ಬರುವುದೂ ಇಲ್ಲ. 3-4 ಮಂದಿ ನಿಂದಿರ್ತಾರೆ, ಬಂಡುಕೋರಾಗಿ ನಿಂದಿರ್ತಾರೆ ಬೇರೆ ಬೇರೆ ಪಕ್ಷದಿಂದ. ಮತಗಳ ವಿಭಜನೆ ಆಗ್ತಾವೆ. ರಾಜೀವ್ಗೂ ಮತ್ತು ಹ್ಯಾಟ್ರಿಕ್ ಚಾನ್ಸ ಟಾಸ್ ಹಾರಿಸ್ರ ರಾಜ ಬರ್ತೈತಿ, ರಾಣಿ ಬರುವುದಿಲ್ಲ. ಪಿ ರಾಜು ಬಗ್ಗೆ ಅನೇಕ ಜನರು ಕ್ರಿಯೆ ಪ್ರತಿಕ್ರಿಯೆಗಳನ್ನು ನೀಡ್ತಾರೆ, ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ರಾಜಕಾರಣದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆಯೂ ಸಹಿತ ಎಂತಿಂಥ ಮಹಾತ್ಮರ ಬಗ್ಗೆಯೂ ಸಹಿತ ಇವತ್ತು ಟೀಕೆ ಟಿಪ್ಪಣಿ ಮಾಡುವಂಥ ಸ್ವಭಾವ ಆ ದೇವರು ಕೊಟ್ಟಿರ್ತಾನಂದ ಮೇಲೆ ಯಾವ ಲೆಕ್ಕ ಈ ಪಿ ರಾಜು ಹೇಳ್ರಿ ನೋಡೋಣ. ಪಿ ರಾಜು ಅಲ್ಲಿ ಕಾನೂನು ಸುಧಾರಣೆ ಮಾಡಲಿಕ್ಕೆ ಬಂದಂಥ ವ್ಯಕ್ತಿ ಇವತ್ತು ರಾಜಕಾರಣಿಯಾಗಿ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕನಾಗಿ ಬೆಳೆದಾನ. ಆ ಕುಡ್ಚಿ ಮತಕ್ಷೇತ್ರದ ಜನತೆ ಅವನ ಕೈ ಹಿಡಿದಾರ. ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ನೋಡ್ರಿ. ಅಲ್ಲಿ 3-4 ಅಭ್ಯರ್ಥಿಗಳು ಬಂದು ನಿಂದಿರ್ತಾರೆ. ಒಬ್ಬರಿಗೂ ಏಕಾಂಗಿ ಸ್ಪರ್ಧಿ ನೇರ ಹೋರಾಟ ಮಾಡೋಕ್ಕಾಗೋದಿಲ್ಲ. ಇದು ಅಲ್ಲಿಯ ಕಾಂಗ್ರೆಸ್ಸದ ದೌರ್ಬಲ್ಯ, ಅಲ್ಲಿಯ ಹೈಕಮಾಂಡದ ದ್ವಂದ್ವ ನೀತಿ, ತಾರತಮ್ಯ ನೀತಿ. ನೇರವಾಗಿ ರಾಜುವಿನ ವಿರುದ್ಧ ಕಣಕ್ಕಿಳಿಸ್ರಿ. ಉಳಿದ ಅಭ್ಯರ್ಥಿಗಳನ್ನು ನೀವು ನಿಂದಿರಬೇಡ್ರಿ, ನಿಮಗೆ ಏನಾರೇ ಒಂದು ಸ್ಥಾನ ಕೊಡ್ತೇವೆ ಅಂಥೇಳಿ ಹೇಳುವ ಶಕ್ತಿ ಬೆಳಗಾವಿ ಹೈಕಮಾಂಡದಲ್ಲಿ ಇಲ್ಲ, ರಾಜ್ಯ ಹೈಕಮಾಂಡದಲ್ಲಿಯೂ ಇಲ್ಲ. ಯಾಕೆ ಹಿಂಗೆ ರಾಜಕಾರಣದಾಗ ಕಾಂಗ್ರೆಸ್ ಪಕ್ಷ ವಿಚಿತ್ರ ಆಗಾಕತ್ತೈತ್ರಿ. ಛಿದ್ರ ಆಗಿ ಹರಿದ ಹಂಚಿ ಹೊಂಟೈತಿ ಅಂದ್ರೆ ಅಲ್ಲಿ ಏಕಾಚಿತ್ತತೆ ಇಲ್ಲ, ಒಕ್ಕಟ್ಟು ಇಲ್ಲ. ಇಂಥ ಪರಿಸ್ಥಿತಿ ಅಲ್ಲಿ ಬಂದಾಗ ಯಾವ ರೀತಿ ತಿರುವು ಪಡಿತೈತಿ ನೋಡ್ರಿ. ರಾಜೀವ್ ಬೆಳಗ್ಗೆ ಎದ್ದ ಪ್ರತಿ ಮನೆಗೆ ಹೋಗಿ ಎಲ್ಲರ ಜೊತೆ ಸಹನೆಯಿಂದ ಕರುಣೆಯಿಂದ ಮಾತಾಡಿಸ್ತಾನ. ಅಲ್ಲಿಯ ಸುಖ ದುಃಖಗಳನ್ನು ವಿಚಾರ ಮಾಡ್ತಾನ. ಅಲ್ಲಿ ಎಲ್ಲರ ಜೊತೆ ಬೆರೆತು ಇರ್ತಾನ. ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡ್ತಾನ. ಯಾವುದೇ ಸರ್ಕಾರಿ ಕೆಲಸಗಳನ್ನು ಸ್ವತಃ ನಿಂತು ಮಾಡ್ತಾನ. ಅಭಿವೃದ್ಧಿಯ ಹಣವನ್ನು ತಂದು ಮಾಡ್ತಾನ. ಅದರಲ್ಲಿ ಕ್ರಿಯೆ ಪ್ರತಿಗಳು, ಟೀಕೆ ಟಿಪ್ಪಣಿಗಳು ಯಾವ ಶಾಸಕ ಮೇಲೆ ಇಲ್ಲರಿ. ಕರ್ನಾಟಕ ರಾಜ್ಯದ 224 ಶಾಸಕರಾಗ ಟೀಕೆ ಇಲ್ಲದ ಶಾಸಕನನ್ನು ಹುಡುಕಿ ಕೊಡ್ರಿ. ಅದಕ್ಕೆ ನಂಬರ್ 1 ಚಾನಲ್ ಒಂದು ದೊಡ್ಡ ಬಹುಮಾನ ನೀಡ್ತೈತಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಲೋಕಸಭಾ ಸಂಸತ್ ಸದಸ್ಯರನ್ನು ಸಹಿತ 570 ಸಂಸದರಿದ್ದರೂ ಸಹಿತ 80 ರಾಜ್ಯಸಭಾ ಸದಸ್ಯರು ಇದ್ದರೂ ಸಹಿತ ಯಾರಿಗೂ ಇವತ್ತು ಕಲಂಕರಹಿತ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಈ ಮಾನವ ಜಾತಿಯಲ್ಲಿ ಹುಟ್ಟೋದಿಲ್ಲ. ರಾಜೀವ್ ಬಾಯಿ ಮಾತಿನಿಂದ ಜನರ ಮನಸ್ಸು ಗೆದ್ದಾನ. ಯಾಕೆ ಜನರ ಮನಸ್ಸು ಗೆದ್ದಾನಂದ್ರೆ ಕೆಲಸ ಮಾಡಿ ಕೊಡ್ತಾನ ಈ ಪಿ ರಾಜು ಅನ್ನೋದು ಜನ ಅಲ್ಲಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ರೀ. ನೋಡ್ರಿ, ಅನೇಕ ಉದಾಹರಣೆಗಳನ್ನ ಹೇಳ್ತೀನಿ. ಒಂದು ಅಸೆಂಬ್ಲಿಯಲ್ಲಿ ಒಬ್ಬ ಶಾಸಕ
ತನ್ನ ಕ್ಷೇತ್ರದ ಬಗ್ಗೆ ಕೂಗು ಎಬಸಾಕೆ 20 ದಿವಸ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನ ಮಾಡ್ತಾರೆ. ಎಷ್ಟೋ ಶಾಸಕರು ಹೋಗಿ ಅಲ್ಲಿ ಮೌನ ವಹಿಸ್ತಾರೆ, ಸಹಿ ಮಾಡಿ ಭತ್ತೆ ತಗೋತಾರೆ, ವಾಪಸ್ ಬರ್ತಾರೆ, ಅಧಿವೇಶನಗಳಿಗೆ ಹಾಜರಾಗೋದಿಲ್ಲ. ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಗು ಎಬ್ಸೋದಿಲ್ಲ. ಇದೇ ಈ ರಾಜು ಅಸೆಂಬ್ಲಿಯಲ್ಲಿ ಎದ್ದು ನಿತ್ತಂದ್ರೆ ಸೂಜಿ ಬಿದ್ದರೂ ಸಪ್ಪಳ ಆಗಲಾರ್ದಂಥ ಎಷ್ಟು ಚಂದ ಮಾರ್ಮಿಕವಾಗಿ ಮಾತಾಡ್ತಾನೆ ಈ ಶಾಸಕ. ಯಾಕೆ ಈ ಶಾಸಕ ಅಲ್ಲಿ ವಿಧಾನಸಭಾದಾಗ ಮಾತಾಡ್ಬೇಕು ಹೇಳ್ರಿ? 1,00,000 ಜನ ಮತದಾರರು ಮತ ಕೊಟ್ಟಿರ್ತಾರೆ. ಆ ಮತಗಳ ಒತ್ತಡ ತಲೆ ಮೇಲೆ ಇರ್ತೈತಿ. ನಾ ಎದಕ್ಕೆ ವಿಧಾನಸಭಾ ಪ್ರವೇಶ ಮಾಡ್ಯಾನ, ಹೋಗಿ ಅಲ್ಲಿ ಮೌನವಾಗಿ ನಿದ್ದೆ ಮಾಡೋಕ್ಕಲ್ಲ, ಭತ್ತೆಗಳು ತಗೊಂಡ ಸರ್ಕಾರಿ ವಾಹನಗಳನ್ನು ದುರುಪಯೋಗ ಮಾಡಿ ಐಷಾರಾಮಿ ಜೀವನ ಮಾಡೋಕ್ಕಲ್ಲ, ನನ್ನ ಕ್ಷೇತ್ರದ ಜನತೆಯ ಕೂಗಲ್ಲಿ ಎಬ್ಬಿಸಬೇಕು, ಕ್ಷೇತ್ರದ ಜನತೆಗೆ ಏನು ಬೇಕೋ ಆಗು ಹೋಗುಗಳ ಬಗ್ಗೆ ಮಾತಾಡಬೇಕು ಅನ್ನೋದು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಮಾತನಾಡುವಂಥ ವಿಧಾನಸಭೆಯಲ್ಲಿ ಗುಡುಗು ಎಬ್ಬಿಸಿದಂಥ ಶಾಸಕಂದ್ರ ಪಿ ರಾಜು ಬಗ್ಗೆ ನೆಗೆಟಿವ್ನೂ ಐತ್ರಿ, ಪಾಸಿಟಿವ್ನೂ ಐತಿ. ನೆಗೆಟಿವ್ ಭಾಳ ಜನ ಕೇಳ್ತಾರಲ್ರಿ, ಪಾಸಿಟಿವ್ ಕೇಳೋದಿಲ್ಲಲ್ಲ. ಒಳ್ಳೆ ಕೆಲಸ ಮಾಡಿದವಂಗೆ ಇವತ್ತು ಬೆಲೆ ಇಲ್ಲ, ಕೆಟ್ಟದ್ದಾಗಿ ವರ್ತನೆ ಮಾಡಿದರೆ ಮಾತ್ರ ಬುಗುಲಿ ಎಳಿಸ್ತಾರೆ. ಆದರೆ ಎಷ್ಟು ಸಾವಿರ ಕೋಟಿ ರೂಪಾಯಲ್ಲಿ ತಂದಾನ ಅನ್ನೋದು ಆ ಪಿ ರಾಜುವನ ಅನೇಕ ಸಾರಿ ಬಹಿರಂಗಪಡಿಸ್ಯಾನ. ರಾಜು ಈ ಕಾಂಗ್ರೆಸ್ಸದ ಒಡಕಿನ ಲಾಭವನ್ನು 2023 ಗ್ಯಾರಂಟಿ ತಗೋತಾನೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡದಲ್ಲಿ ಬಿಗಿ ಹಿಡಿತಾ ಇಲ್ಲ. 4 5 ಆಕಾಂಕ್ಷಿಗಳು ಹುಟ್ಟಾಕತ್ತಾರ. ಆದ್ರೆ ಹುಟ್ಟಿದ ತಕ್ಷಣ ಟಿಕೆಟ್ ಸಿಗೋದು ಒಬ್ಬರಿಗೆ, ಉಳಿದವರು ಪಕ್ಷೇತರಾಗಿ ನಿಂದಿರ್ತಾರೆ, ಬಂಡುಕೋರಾಗಿ ನಿಂದಿರ್ತಾರೆ, ಇನ್ನುಳಿದ ಪಕ್ಷಕ್ಕೆ ವಾಲಿ ಹೋಗ್ತಾರೆ. ಆದರೆ ಮತ್ತೆ ಅದು ರಾಜೀವ್ಗನೇ ಲಾಭ. ರಾಜೀವ್ ಯಾವ ಕಾರ್ಯತಂತ್ರಗಳನ್ನು ಮಾಡ್ತಾನೆ, ಯಾರ ಜನರ ಜೊತೆ ಎಷ್ಟೊಂದು ಸಂಪರ್ಕ ಇಟ್ಕೊಂಡಾನ, ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗ್ಯಾನ. ಅಲ್ಲಿ ಇರುವ ಬಹುಸಂಖ್ಯಾತ ಮತಗಳು ಸಹಿತ ಪಿ ರಾಜು ಎಲ್ಲಿಂದೋ ಶಿವಮೊಗ್ಗದಿಂದ ಬಂದವನ, ಇವನ ಮನೆಮಗನಂತ ಯಾಕೆ ಟ್ರೀಟ್ಮೆಂಟ್ ಕೊಡಾಕತ್ತಾರ್ರಿ? ಅಂದರೆ ಪಿ ರಾಜುವನ ಗುಣಲಕ್ಷಣತೆ, ಪಿ ರಾಜುವನ ಒಂದು ಒಳ್ಳೆಯ ನಡತೆ, ಒಂದು ಕೆಲಸಗಾರ, ಒಳ್ಳೆಯ ಶಾಸಕ ಅದಾನ ಅನ್ನೋದು ಆ ಜನ ತಿಳ್ಕೊಂಡಾರಲ್ರಿ. ಹಾಗಾದ್ರೆ ಅಲ್ಲಿ ಪಿ ರಾಜು 2023 ಈ ಕಾಂಗ್ರೆಸ್ ಒಡಕಿನಿಂದ ಮತ್ತೆ ಆರಿಸಿ ಬರ್ತಾನೋ ಅಥವಾ ಕಾಂಗ್ರೆಸ್ದವರು ಕೂಡ್ಕೊಂಡು ನೇರ ಪ್ರಬಲ ಅಭ್ಯರ್ಥಿಯನ್ನು ಪಿ ರಾಜೀವ್ನ ವಿರುದ್ಧ ನಿಂದಿರಿಸ್ತಾರೋ? ಯಾಕಂದರೆ ಈಗಾಗಲೇ ಅಲ್ಲಿ ಘಟಾನುಘಟಿಗಳು ಶಾಸಕರಾದವರು ಸೋತ ಹೋಗ್ಯಾರ. ಅನೇಕ ರಾಜ್ಯ ಮಟ್ಟದ ಸ್ಥಾನಗಳನ್ನು ಪಡೆದುಕೊಂಡು ಅಲ್ಲಿ ಸಾಮಾಜಿಕ ಚಟುವಟಿಕೆ ಮಾಡಲಿಕ್ಕೆ ಬರಲಿಲ್ಲ. ಎಂಥ ಕೊರೋನಾದಲ್ಲಿಯೂ ಸಹಿತ ಅಲ್ಲಿಯ ಮಾಜಿ ಶಾಸಕರು ಜನಮನ ಗೆಲ್ಲಲಿಲ್ಲ. ಅಲ್ಲಿರುವ ಕೆಲವು ಪ್ರಬಲ ಅಭ್ಯರ್ಥಿಗಳು ಕೊರೋನಾದಲ್ಲಿ ಸ್ಪರ್ಧಿಸಿದರು, ಕಾಂಗ್ರೆಸ್ಸದ ಕೆಲವರು ಸ್ಪಂದಿಸಿದರು, ಆದರೆ ಮಾಜಿ ಶಾಸಕರು ಬರಲಿಲ್ಲ. ಇದೇ ರಾಜೀವ್ ಸಹಿತ ಬರಲಿಲ್ಲ ಅಂದ ತಕ್ಷಣ ನಾವೊಂದು ರಾಜೀವನ ವಿರುದ್ಧ ಒಂದು ವಿಡಿಯೋ ಮಾಡಿದ್ದು ರೀ. ಎಲ್ಲಿ ಮಾಯ ಆಗಿದ್ದೀರಿ ಪಿ ರಾಜು ಅವರು? ನೀವು ಶಿವಮೊಗ್ಗದಾಗ ಯಾಕೆ ಕೂತೇರಿ? ಕರೋನಾದಿಂದ ಬಳಾಕತ್ತಾರೆ ಜನ ಅಲ್ಲಿ ಅಂದ ತಕ್ಷಣ ಎಚ್ಚೆತ್ತ ನಮ್ಮ ವಿಡಿಯೋದಿಂದ ನೇರವಾಗಿ ನಮ್ಮ ಜೊತೆ ಮಾತಾಡ್ತಾರ. ನೇರವಾಗಿ ಅಲ್ಲಿಂದ ಆಹಾರ ಧಾನ್ಯಗಳನ್ನು ಲಾರಿಗಳ ಮುಖಾಂತರ ತಂದು ಅಲ್ಲಿಯ ಬಡ ಜನತೆಯ ಕೂಗಿಗೆ ಸ್ಪಂದಿಸಿದ ಶಾಸಕ. ಅದು ಒಂದು ನೆನಪು ಮಾಡ್ಕೋಬೇಕಲ್ರಿ ಅಲ್ಲಿಯ ಜನತೆ. ನಿಮಗೆ ಎಂಥ ಶಾಸಕ ಬೇಕು? ನಿಮಗೆ ತಕ್ಷಣ ಸಿಗುವ ಶಾಸಕ ಬೇಕು? ಏನು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವಂಥ ಶಾಸಕ ಬೇಕು? ಏನು ಒಮ್ಮೆ ಆರಿಸಿ ಬಂದ ಮೇಲೆ ತನ್ನ ಸಂಘ ಸಂಸ್ಥೆ ಅನೇಕ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಕಾಲಹರಣ ಮಾಡುವ ಶಾಸಕ ಬೇಕು? ಕುಡ್ಚಿ ಪ್ರಜ್ಞಾವಂತ ಮತದಾರರು ನನಗೆ ನಿಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸಬೇಕು. ಇದು ಇವತ್ತು ಕುಡ್ಚಿ ಮತಕ್ಷೇತ್ರದ ಹಕೀಕತ್ತು. ಕುಡ್ಚಿ ಮತಕ್ಷೇತ್ರದ ಪರಿಸ್ಥಿತಿ ಎತ್ತ ಸಾಗಾಕತೈತಿ. ಅಲ್ಲಿ ಜನ ಬದಲಾವಣೆ ಬಯಸ್ತೀರೋ ಏನು ಇದ್ದ ಶಾಸಕನನ್ನು ಮುಂದುವರಿಸ್ತೀರೋ? ತೀರ್ಮಾನ ತಗೊಳ್ಳೋದು ನೀವು. ಯಾಕಂದರೆ ಘಟಾನುಘಟ 5 ಜನ ಇವತ್ತು ಉನ್ನತ ಪದವಿ ಹೊಂದಿದವರು, ಮಾಜಿ ಯೋಧರು ಅದಾರ. ಅನೇಕ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕ ಇಟ್ಕೊಂಡು ಅನೇಕ ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಅಲ್ಲಿಯೇ ಕಾಂಗ್ರೆಸ್ ಪಕ್ಷದಿಂದ ಚಟುವಟಿಕೆ ಮಾಡಿ ತಳವೂರಿದ ಸ್ಥಳೀಯ ನಾಯಕರು ಅದಾರ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜು ಬಗ್ಗಿನ ಅಭಿಪ್ರಾಯ ಏನನ್ನೋದು ನನಗೆ ತಿಳಿಸ್ಬೇಕಲ್ರಿ.
ಈ ಆಧಾರಿತವಾಗಿ ನಿಮ್ಮ ಸಮೀಕ್ಷೆ, ನಿಮ್ಮ ವಿಚಾರಗಳನ್ನು ನೋಡಿ ಮತ್ತೆ ಇದೇ ಶಾಸಕ ಮುಂದುವರಿತಾನೋ ಏನು ಈ ಶಾಸಕ ಸೋಲ್ತಾನೋ ಅನ್ನೋದು ಖಚಿತ ಮಾಹಿತಿ ಮತ್ತೊಂದು ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಹಾಗಾದ್ರೆ ಕಾಕಾನ ಕುಡ್ಚಿ ಮತಕ್ಷೇತ್ರದ ಕಡಕ ಸುದ್ದಿ ಹೆಂಗೆ ಅನಿಸ್ತೈತಿ? ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ.